ಮಹದೇವಪ್ಪ ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ ಲೋಕೋಪಯೋಗಿ ಸಚಿವರು ಅಂದಮೇಲೆ ಸರ್ಕಾರದಿಂದ ಸರ್ಕಾರಿ ಬಂಗಲೆ ಸಿಗೋದು ಕಾಮನ್. ಆದ್ರೆ ನಮ್ಮ ಲೋಕೋಪಯೋಗಿ ಸಚಿವರು ಸರ್ಕಾರದ ಹಣದಲ್ಲಿ ತಮ್ಮ ಬಂಗಲೆಯನ್ನ ನವೀಕರಣಗೊಳಿಸುತ್ತಿದ್ದಾರೆ. ಈ ಮೂಲಕ ಜನರ ಹಣವನ್ನ ನವೀಕರಣದ ಹೆಸರಲ್ಲಿ ಪೋಲು ಮಾಡ್ತಾ ಇದ್ದಾರೆ. ಅಂದಹಾಗೆ ಸಚಿವರು ನವೀಕರಿಸ್ತಾ ಇರೋ ಈ ಬಂಗಲೆಯಲ್ಲಿ ಈ ಮೊದಲು ಸಿಎಂ ಸಿದ್ದರಾಮಯ್ಯ ವಾಸವಿದ್ರು. ವಿರೋಧ ಪಕ್ಷದ ನಾಯಕರಾಗಿ 4.5 ವರ್ಷ ಹಾಗೂ ಸಿಎಂ ಆದ್ಮೇಲೆ ಸುಮಾರು 6 ತಿಂಗಳ ಕಾಲ ಸಿದ್ದರಾಮಯ್ಯ ಉಳಿದುಕೊಂಡಿದ್ದು ಈ ಮನೆಯಲ್ಲೇ. ಸಿದ್ದರಾಮಯ್ಯನವರಿಗೂ ಮುಂಚೆ ಮಾಜಿ ಸಿಎಂ ಬಂಗಾರಪ್ಪ, ಮಲ್ಲಿಕಾರ್ಜುನ ಖರ್ಗೆ, ಎಚ್.ಡಿ. ರೇವಣ್ಣ, ಶೋಭಾ ಕರಂದ್ಲಾಜೆ ಹೀಗೆ ಕಳೆದ 3 ದಶಕಗಳಿಂದಲೂ ಅನೇಕ ರಾಜಕಾರಣಿಗಳು ಇಲ್ಲಿ ವಾಸ ಮಾಡಿದ್ದಾರೆ. ಆದರೆ ಇವರೆಲ್ಲ ಕಾಲಕಾಲಕ್ಕೆ ಒಂದಷ್ಟು ಸುಣ್ಣ ಬಣ್ಣ ಹೊಡೆಸ್ಕೊಂಡು ಇದ್ದಿದ್ದು ಬಿಟ್ರೆ ಮಂತ್ರಿ ಮಹದೇವಪ್ಪನವರ ಹಾಗೆ ಗೋಡೆ ಎತ್ತರಿಸಿದ್ದಾಗ್ಲಿ, ಹೊಸ ಗೇಟ್ ಹಾಕಿಸಿದ್ದಾಗ್ಲಿ, ಪಕ್ಕದಲ್ಲಿರೋ ಪಾರ್ಕ್ನಲ್ಲಿ ಕುರ್ಚಿ ಸೆಟಪ್ ಮಾಡಿದ್ದಾಗ್ಲಿ, ಹೊಸ ಟೈಲ್ಸ್ ಅಳವಡಿಸಿದ್ದಾಗ್ಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಮೊಮ್ಮಕ್ಕಳ ಖುಷಿಗೋಸ್ಕರ ಕಾರ್ಟೂನ್ ಗೋಡೆ ಮಾಡಿಸಿದ್ದಾಗ್ಲಿ ಕಂಡು ಬಂದಿರಲಿಲ್ಲ. ಆದರೆ ಮಹದೇವಪ್ಪ ಇದನ್ನೆಲ್ಲ ಮಾಡಿಸಿದ್ದಾರೆ. ಇನ್ನು ಪಿಡಬ್ಲ್ಯೂಡಿ ಮಂತ್ರಿಯ ಸರ್ಕಾರಿ ಬಂಗಲೆಗೆ 2 ಕೋಟಿ ವೆಚ್ಚದಲ್ಲಿ ಹೊಸ ಗೆಟಪ್ ನೀಡಲಾಗ್ತಾ ಇದೆ. ರೆಸಾರ್ಟ್ ಮಾದರಿಯಲ್ಲಿ ನವೀಕರಣ ನಡೀತಾ ಇದೆ. ಮಂತ್ರಿ ಹಾಗೂ ಅವರ ಕುಟುಂಬ ವರ್ಗದ ಖುಷಿಗೋಸ್ಕರ ಹಣಕಾಸು ಬಾಬ್ತುಗಳನ್ನೇ ಲೋಕೋಪಯೋಗಿ ಅಧಿಕಾರಿಗಳು ತಿರುಚಿದ್ದಾರೆ. ಬೆಂಗಳೂರಿನ ಕುಮಾರ ಪಾರ್ಕ್ ಬಡಾವಣೆಯಲ್ಲಿರೋ ಸರ್ಕಾರಿ ಬಂಗಲೆಯ ನವೀಕರಣದ ಹಣ ಬಿಡುಗಡೆಗೆ ನಿಯಮವನ್ನೇ ಗಾಳಿಗೆ ತೂರಲಾಗಿದೆ. ಮಹದೇವಪ್ಪ ಕರ್ಮಕಾಂಡ ವಿರುದ್ಧ ಪ್ರತಿಪಕ್ಷ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರಿ ಬಂಗಲೆಯನ್ನ ನವೀಕರಣ ಮಾಡ್ತಾ ಇರೋ ಸಚಿವ ಮಹದೇವಪ್ಪ ಸ್ವಂತ ಮನೆ ಸುವ್ಯವಸ್ಥಿತವಾಗೇ ಇದೆ. ಎಲ್ಲಾ ವ್ಯವಸ್ಥೆ ಇರೋ ಸ್ವಂತ ಮನೆ ಇದ್ರೂ ಇವರಿಗೆ ಯಾಕೆ ಸರ್ಕಾರಿ ಬಂಗಲೆ ಮೇಲೆ ಕಣ್ಣು ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ.